ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಯಾಕೆ ಅಂತ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡುವಾಗ ಸ್ಟೂಡೆಂಟ್ಸ್ ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ಗಳು ಏನೇನು ಅಂತ ಹೇಳಿ ನೋಡೋಣ. ಸೊ ಅದರಲ್ಲಿ ಮೊದಲನೇ ಮಿಸ್ಟೇಕ್ ಅಂತ ಅಂದರೆ ಜರ್ನಲ್ ಎಂಟ್ರಿಯ ಫಾರ್ಮ್ಯಾಟಲ್ಲಿ LF ಅಂತ ಹೇಳಿ ಒಂದು ಕಾಲಮ್ ಇರುತ್ತೆ, ಹೌದಾ? ಲೆಡ್ಜರ್ ಫೋಲಿಯೋ ಅಂತ ಹೇಳ್ತೀವಿ ನಾವು. ಈ LF ಕಾಲಮನ್ನು ಅವರು ಹಾಕೋದಕ್ಕೆ ಮರೀತಾರೆ. ಸೊ ಇದು ಅವರು ಮಾಡುವಂತಹ ಮೊದಲನೇ ಮಿಸ್ಟೇಕ್. ಇನ್ನು ಎರಡನೇ ಮಿಸ್ಟೇಕ್ ಅಂತ ಅಂದರೆ ಎಂಟೈರ್ ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡುವಾಗ ತುಂಬಾ ಪೇಷನ್ಸಿಂದ ಮತ್ತು ಕಾಮಾಗಿ ಸಾಲ್ವ್ ಮಾಡಬೇಕು. ಅಂದರೆ ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡುವಾಗ ಕೆಲವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಏನದು ಸ್ಟೆಪ್ಸ್? ಮೊದಲನೇದಾಗಿ ಎನಲೈಸಿಂಗ್. ಸೊ ಎನಲೈಸಿಂಗ್ ಅಂದರೆ ಏನು? ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ನಾವು ನೋಡಿದಾಗ ಮೊದಲು ನಾವೇನು ಮಾಡಬೇಕು, ಆ ಟ್ರಾನ್ಸಾಕ್ಷನನ್ನು ಎನಲೈಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎನಲೈಸ್ ಮಾಡೋದು ಅಂತ ಅಂದರೆ ಟ್ರಾನ್ಸಾಕ್ಷನಲ್ಲಿ ಬರುವಂತಹ ಎರಡು ಆಸ್ಪೆಕ್ಟ್ ಅಥವಾ ಎರಡು ಅಕೌಂಟ್ ಯಾವುದು ಅಂತ ಹೇಳಿ ಮೊದಲು ನಾವು ತಿಳ್ಕೊಳ್ಬೇಕು. ಹಾಗಂತ ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್ ₹10,000 ಅಂತ ಇದೆ. ಸೊ ಈ ಒಂದು ಟ್ರಾನ್ಸಾಕ್ಷನನ್ನು ಮೊದಲು ಎನಲೈಸ್ ಮಾಡೋಣ. ಎನಲೈಸ್ ಮಾಡೋದು ಅಂತ ಅಂದರೆ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಇರುವಂಥ ಎರಡು ಅಕೌಂಟ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಇರುವಂಥ ಎರಡು ಅಕೌಂಟ್ ಯಾವುದಾಗತ್ತೆ? ಮೊದಲನೇದಾಗಿ ಸ್ಯಾಲರಿ ಅಕೌಂಟ್, ಎರಡನೇದಾಗಿ ಕ್ಯಾಶ್ ಅಕೌಂಟ್. ಸೊ ಈ ಥರ ನೀವು ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡೋ ಮೊದಲು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂತ ಅಂದರೆ ಎನಲೈಸಿಂಗ್. ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ಕೊಟ್ಟಿರಲಿ ಅದನ್ನು ನೀವು ಫಸ್ಟ್ ಏನು ಮಾಡಬೇಕು, ಎನಲೈಸ್ ಮಾಡಬೇಕು. ಟ್ರಾನ್ಸಾಕ್ಷನಲ್ಲಿ ಇರುವಂಥ ಎರಡು ಅಕೌಂಟ್ ಯಾವುದು ಅಂತ ಕಂಡುಹಿಡಿಬೇಕು. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಂತ ಅಂದರೆ ಕ್ಲಾಸಿಫೈಯಿಂಗ್. ಏನನ್ನು ಕ್ಲಾಸಿಫೈ ಮಾಡೋದು ಹಾಗಿದ್ರೆ ನೋಡಿ, ಟ್ರಾನ್ಸಾಕ್ಷನಲ್ಲಿ ಎನಲೈಸ್ ಅಂತೂ ಮಾಡಿದ್ದೀರಿ ಎರಡು ಅಕೌಂಟ್ ಯಾವುದು ಅಂತ ಹೇಳಿ, ಹೌದಾ? ನೆಕ್ಸ್ಟ್ ಆ ಅಕೌಂಟ್ ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಹೇಳಿ ಕ್ಲಾಸಿಫೈ ಮಾಡಿ. ಕ್ಲಾಸಿಫೈ ಅಂತ ಅಂದರೆ ಈಗ ನೋಡಿ ಇಲ್ಲಿ ಸ್ಯಾಲರಿ ಅಕೌಂಟ್ ಅಂತ ಇದೆ, ಹೌದಾ? ಸೊ ಇದು ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ? ಇದು ಎಕ್ಸ್ಪೆನ್ಸಸ್ ಆಗುತ್ತಾ, ಅಥವಾ ಇದು ಕ್ಯಾಪಿಟಲ್ ಆಗುತ್ತಾ, ಅಥವಾ ಇದು ಅಸೆಟ್ ಆಗುತ್ತಾ, ಅಥವಾ ಇದು ಗೇನ್ ಆರ್ ಲಾಸ್ನ ಕೆಟಗರಿಗೆ ಹೋಗುತ್ತಾ? ಇದು ಯಾವ ಕೆಟಗರಿಯಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡ್ತೀವಿ. ಸೊ ಇದೇನಾಗುತ್ತೆ? ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್, ಇದು ಯಾವ ಕೆಟಗರಿಗೆ ಹೋಗುತ್ತೆ? ಇದು ಅಸೆಟ್ ಆಗುತ್ತೆ. ಸೊ ಈ ಥರ ನೀವು ಎರಡನೇ ಸ್ಟೆಪ್ಪಲ್ಲಿ ಟ್ರಾನ್ಸಾಕ್ಷನನ್ನು ಕ್ಲಾಸಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೂರನೇ ಸ್ಟೆಪ್ ಅಂತ ಅಂದರೆ ಇಲ್ಲಿ ನೀವು ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ. ರೂಲನ್ನು ಅಪ್ಲೈ ಮಾಡೋದು ಅಂತ ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಗಳಿರುತ್ತೆ, ಹೌದಾ? ಸೊ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಹೇಗೆ ಅಪ್ಲೈ ಮಾಡೋದು ಹಾಗಿದ್ರೆ ನೋಡಿ, ಇಲ್ಲಿ ನೀವು ಸ್ಯಾಲರಿ ಅಕೌಂಟ್ ಇದು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಕ್ಲಾಸಿಫೈ ಮಾಡಿದ್ದೀರಿ, ಹೌದಾ? ಎಕ್ಸ್ಪೆನ್ಸಸ್ ಅಂತ ಅಂದರೆ ಇದರ ರೂಲ್ ಏನು? ಸೊ ರೂಲ್ ಏನು ಹೇಳುತ್ತೆ? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಅದೇ ರೀತಿಯಲ್ಲಿ ಅಸೆಟ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಈ ಥರ ನಾವೇನು ಮಾಡ್ತೀವಿ, ಡೆಬಿಟ್ ಕ್ರೆಡಿಟ್ ರೂಲ್ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ತೀವಿ. ನಂತರ ಅದನ್ನು ನಾವು ಈ ಅಕೌಂಟಿಗೆ ಅಪ್ಲೈ ಮಾಡ್ತೀವಿ. ಇವಾಗ ನೋಡಿ, ಸ್ಯಾಲರಿ ಅಕೌಂಟ್ ಅಂತ ಇದೆ, ಹೌದಾ? ಸ್ಯಾಲರಿನ ನಾವು ವರ್ಕರಿಗೆ ಪೇ ಮಾಡ್ತಾ ಇದ್ದೀವಿ. ಯಾಕೆ ಪೇ ಮಾಡ್ತಾ ಇದ್ದೀವಿ? ಬಿಕಾಸ್ ಅದು ಜನ್ರೇಟ್ ಆಗಿದೆ, ಕ್ರಿಯೇಟ್ ಆಗಿದೆ, ಹೌದಾ? ವರ್ಕರ್ಸಿಂದ ವರ್ಕ್ ತೊಗೊಂಡಿರೋ ಕಾರಣ ನಾವು ಸ್ಯಾಲರಿನ ಪೇ ಮಾಡ್ತಾ ಇದ್ದೀವಿ. ಅದರ ಅರ್ಥ ಎಕ್ಸ್ಪೆನ್ಸಸ್ ಅನ್ನೋದು ಏನಾಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ತುಂಬ ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ನಾವು ಸ್ಯಾಲರಿನ ಪೇ ಮಾಡಿದ್ದೀವಿ, ಹೌದಾ? ಹೀಗಿರುವಾಗ ಅದು ಹೇಗೆ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇಲ್ಲಿ ಸ್ಯಾಲರಿ ಪೇ ಆಗಿರೋದು ಯಾಕೆ? ಬಿಕಾಸ್ ಅದು ಜನ್ರೇಟ್ ಆಗಿರೋದಕ್ಕೆ. ಎಕ್ಸ್ಪೆನ್ಸಸ್ ಜನ್ರೇಟ್ ಆಗಿದೆ ಅಂತ ಅರ್ಥ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಯಾವುದೇ ಎಕ್ಸ್ಪೆನ್ಸಸ್ ಇರಲಿ ಅದು ಪೇ ಆಗ್ತಾ ಇದೆ ಅಂತ ಅಂದರೆ ಅದು ಜನ್ರೇಟ್ ಆಗಿದೆ, ಹಾಗಾಗಿ ಅದು ಇನ್ಕ್ರೀಸ್ ಆಗಿದೆ ಅಂತ ತಗೊಳ್ತೀವಿ. ಸ್ಯಾಲರಿ ಅಕೌಂಟ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ ಆ್ಯಂಡ್ ಎಕ್ಸ್ಪೆನ್ಸಸ್ ಈಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಏನು? ಇದು ಅಸೆಟ್, ಹೌದಾ? ಕ್ಯಾಶ್ ಏನಾಗ್ತಾ ಇದೆ? ಫರ್ಮಿಂದ ಹೊರಗಡೆ ಹೋಗ್ತಾ ಇದೆ, ಹೌದಾ? ಹಾಗಾಗಿ ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಈ ಥರ ನಾವೇನು ಮಾಡಬೇಕು? ರೂಲನ್ನು ಅಪ್ಲೈ ಮಾಡೋದನ್ನು ಕಲಿಬೇಕಾಗತ್ತೆ. ಅದಾದ ನಂತರ ಫೈನಲ್ ಸ್ಟೆಪ್ ನಾವು ಜರ್ನಲ್ ಎಂಟ್ರಿಯನ್ನು ಬರೆಯುವಂಥದ್ದು. ಜರ್ನಲ್ ಎಂಟ್ರಿಲಿ ಏನಾಗುತ್ತೆ ಹೇಳಿ? ಮೊದಲು ಡೆಬಿಟ್ ಆಸ್ಪೆಕ್ಟ್ನ ತೊಗೊಳ್ತೀವಿ, ಹೌದಾ? ಹಾಗಾಗಿ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಈ ಥರ ಏನು ಮಾಡಬೇಕಾಗತ್ತೆ? ನಾವು ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಮೂರು ಪ್ರೊಸೆಸ್ಸನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಎನಲೈಸ್ ಮಾಡೋದು, ನೆಕ್ಸ್ಟ್ ಕ್ಲಾಸಿಫೈ ಮಾಡೋದು, ನೆಕ್ಸ್ಟ್ ಡೆಬಿಟ್ ಕ್ರೆಡಿಟ್ ರೂಲನ್ನು ಅಪ್ಲೈ ಮಾಡುವಂಥದ್ದು. ಹೀಗೆ ಮಾಡಿದ್ರೆ ಎಲ್ಲೂ ಕೂಡ ಜರ್ನಲ್ ಎಂಟ್ರಿ ತಪ್ಪಾಗಲ್ಲ. ಇನ್ನು ನೆಕ್ಸ್ಟ್ ಮಾಡುವಂಥ ಮಿಸ್ಟೇಕ್ ಏನು ಅಂತ ಹೇಳಿ ನೋಡೋಣ. ಸೊ ನೋಡಿ, ಇಲ್ಲಿ
ಫಾರ್ಮೆಟಲ್ಲಿ ಹೇಗಿರುತ್ತೆ, ಫಸ್ಟು ಇಲ್ಲಿ ಡೆಬಿಟ್ ಅಂತ ಬರಿತೀವಿ ಹೌದಾ. ಸೊ ಇದನ್ನು ತುಂಬ ಸ್ಟೂಡೆಂಟ್ಸ್ ಬರೆಯೋದಿಲ್ಲ, ಸೊ ಆಗಲೂ ಕೂಡ ತಪ್ಪಾಗತ್ತೆ. ನೆಕ್ಸ್ಟ್ ಇಲ್ಲಿ 2 ಅಂತ ಬರೆಯುವಂಥದ್ದು ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ನಾನೇನು ಮಾಡಿದ್ದೇನೆ 2 ಅಂತ ಬರೆದಿದ್ದೇನೆ ಹೌದಾ. ಸೊ ಈ ಥರನೇ ಬರಿಬೇಕಾಗತ್ತೆ. ಇದು ಒಂದು ಫಾರ್ಮೆಟ್ ಇರುತ್ತೆ, ಸೆಕ್ಟೆಡ್ ಇರುತ್ತೆ. ಜರ್ನಲ್ ಎಂಟ್ರಿನ ನಾವು ಯಾವಾಗಲೂ ಕೂಡ ಹೀಗೆ ರೆಕಾರ್ಡ್ ಮಾಡ್ತೀವಿ. ಇದು ಒಂದು ಟ್ರೆಡಿಷ್ನಲ್ ಮೆಥಡ್. ಹಾಗಾಗಿ ಅದೇ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ, ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡಬೇಕಾಗತ್ತೆ. ಡೆಬಿಟ್ ಅಂತ ಬರೆಯೋದನ್ನು ಮರಿಬಾರ್ದು, 2 ಅಂತ ಹೇಳಿ ಬರೆಯೋದನ್ನು ಮರಿಬಾರ್ದು. ನೆಕ್ಸ್ಟ್ ಮತ್ತು ಯಾವ ಮಿಸ್ಟೇಕ್ಸ್ನ ಸ್ಟೂಡೆಂಟ್ಸ್ ಕಾಮನ್ ಆಗಿ ಮಾಡ್ತಾರೆ ಅಂತ ಹೇಳೋದಿದ್ರೆ, ನರೇಷನ್ ಬರೆಯೋದನ್ನು ಮರೀತಾರೆ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನರೇಷನ್ನ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಅದನ್ನ ಬರೀಲೇಬೇಕು. ನರೇಷನ್ನ ತಪ್ಪಾಗಿ ಬರೆಯೋ ಹಾಗಿಲ್ಲ, ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನರೇಷನ್ ಇರಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್ ₹10,000 ಅಂತ ಇತ್ತು ಹೌದಾ. ಸೊ ಇದನ್ನು ನಾನು ಸ್ಯಾಲರಿ ಪೇಯ್ಡ್ ಅಂತ ಹೇಳಿ ಬರೀತೇನೆ. ನರೇಷನ್ನಲ್ಲಿ ಮತ್ತೆ ಅಮೌಂಟನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ಮಾಡುವಂತಹ ಕಾಮನ್ ಮಿಸ್ಟೇಕ್. ಸೊ ಎಲ್ಲ ಜರ್ನಲ್ ಎಂಟ್ರಿಗಳನ್ನು ಪೋಸ್ಟ್ ಮಾಡಿ ಆದ ನಂತರ ಲಾಸ್ಟಲ್ಲಿ ನೀವು ಟೋಟಲ್ ಮಾಡಬೇಕಾಗತ್ತೆ ಹೌದಾ. ಸೊ ಟೋಟಲ್ ಮಾಡುವಾಗ ಈಕ್ವಲ್ ಆಗಿ ನೀವು ಅಮೌಂಟನ್ನು ಬರಿಬೇಕು. ಮೀನ್ಸ್ ಡೆಬಿಟ್ ಒಂದು ಕಾಲಮಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನ ಕಂಪ್ಲೀಟಾಗಿ ಟೋಟಲ್ ಮಾಡಿ ನೀವು ಇಲ್ಲಿ ಬರಿತೀರಿ, ಆ್ಯಂಡ್ ಕ್ರೆಡಿಟ್ ಸೈಡಿನ ಕಾಲಮಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನು ನೀವು ಟೋಟಲ್ ಮಾಡಿ ಬರಿತೀರಿ. ಸೊ ಇದು ಈಕ್ವಲ್ ಆಗಿ ಬರೆಯುವಂಥದ್ದು. ಕೆಲವು ಸ್ಟೂಡೆಂಟ್ಸ್ ಇದನ್ನ ಮೇಲ್ ಬರೆದು ಇಲ್ಲಿ ಕೆಳಗಡೆ ಹೀಗೆ ಬರೀತಾರೆ, ಆ ಥರ ಎಲ್ಲ ಬರಿಬಾರ್ದು. ಇದನ್ನ ಈಕ್ವಲ್ ಆಗಿ ನೀವು ಬರಿಬೇಕು. ಮತ್ತು ಇಲ್ಲಿ ಇನ್ನೊಂದನ್ನು ನೆನ್ಪಿಟ್ಕೊಳ್ಳಿ, ಜರ್ನಲಲ್ಲಿ ಯಾವಾಗಲೂ ಕೂಡ ಡೆಬಿಟ್ ಸೈಡಿನ ಟೋಟಲ್ ಮತ್ತು ಕ್ರೆಡಿಟ್ ಸೈಡಿನ ಟೋಟಲ್ ಎರಡೂ ಕೂಡ ಒಂದೇ ಅಮೌಂಟ್ ಬಂದಿರುತ್ತೆ. ಡೆಬಿಟ್ ಈಕ್ವಲ್ಸ್ ಟು ಕ್ರೆಡಿಟ್ ಎರಡೂ ಒಂದೇ ಅಮೌಂಟ್ ಬಂದಿರುತ್ತೆ. ಅದರರ್ಥ ನೀವು ಮಾಡಿರೋ ಎಲ್ಲ ಟ್ರಾನ್ಸಾಕ್ಷನು ಸರಿ ಇದೆ ಅಂತ ಅಲ್ಲ. ಸೊ ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡೋದನ್ನು ಮರಿಬೇಡಿ. ಬಟ್ ಒಂದಂತೂ ನಿಜ, ಯಾವಾಗಲೂ ಕೂಡ ಆನ್ಸರ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಸಮನಾಗಿ ಬಂದಿರುತ್ತೆ, ಅಂದರೆ ಸೇಮ್ ಅಮೌಂಟ್ ಬಂದಿರುತ್ತೆ. ಸೊ ಇದಿಷ್ಟು ಏನಿರುತ್ತೆ ಕಾಮನ್ ಆಗಿ ಸ್ಟೂಡೆಂಟ್ಸ್ ಮಾಡುವಂತಹ ಮಿಸ್ಟೇಕ್ಸ್ಗಳು ಜರ್ನಲನ್ನು ಪ್ರಿಪೇರ್ ಮಾಡುವಾಗ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಇದನ್ನು ಶೇರ್ ಮಾಡಿ ಆ್ಯಂಡ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.